ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ದೇವಸ್ಥಾನ ಪ್ರಸಾದವನ್ನು ಮಾಡಿದ್ರಲ್ವ, ಆ ಪ್ರಸಾದದ ರೆಸಿಪಿನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಚಾಮುಂಡೇಶ್ವರಿ ಆಶೀರ್ವಾದ ತಗೊಳ್ಳಿ. ತೋರಿಸ್ತಾ ಇದ್ದೀನಿ. ಎಲ್ಲರೂ ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಫ್ರೆಂಡ್ಸ್, ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಟೊಮಾಟೊ ಬಾತ್ನ ತೋರಿಸ್ತಾ ಇದ್ದೀನಿ. ಪ್ರಸಾದಕ್ಕೆ ಮಾಡಿರುವಂಥ ಟೊಮಾಟೊ ಬಾತ್ನ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ ರೆಸಿಪಿನ. ಫ್ರೆಂಡ್ಸ್, ಮತ್ತು ಮೊದಲು ಈರುಳ್ಳಿ ಮತ್ತು ಮಸಾಲ ಎಲ್ಲವನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಈರುಳ್ಳಿ ಹಾಕಿ ಹುರಿದಿದ್ದಾರೆ. ನಂತರ ಟೊಮಾಟೊ ಹಾಕಿದ್ದಾರೆ. ಟೊಮಾಟೊ ಹಾಕಿದ ನಂತರ ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಅಂತ ಹೇಳಿ ಎಣ್ಣೆನ ಮತ್ತೆ ಹಾಕ್ತಾ ಇದ್ದಾರೆ ಬೇಯಿಸ್ತಿರ್ಬೇಕಂದ್ರೆ, ಯಾಕಂದರೆ ತಳ ಹಿಡಿಬಾರ್ದು ಅಂತ. ಇಲ್ಲಿ ಕೊತ್ತಂಬರಿ ಮತ್ತು ಪುದೀನ ರುಬ್ಬಿದ್ದಾರೆ. ನಂತರ ಕೊಬ್ಬರಿನ ರುಬ್ಬಿಟ್ಟಿದ್ದಾರೆ, ಕೊಬ್ಬರಿಕಾಯಿನ. ನಂತರ ಮತ್ತು ಟೊಮಾಟೋನ ರುಬ್ಬಿ ಇಟ್ಟಿದ್ದಾರೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದಾರೆ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ನೀಟಾಗಿ ತಿರುಗಿಸ್ಬೇಕು. ಫ್ರೆಂಡ್ಸ್, ಅಡುಗೆ ಮಾಡ್ತಿರೋರು ನನ್ನ ಫ್ರೆಂಡ್ ಸೌಮ್ಯ ಅಂತ, ನಮ್ಮ ಓನರ್ ಮಗಳು. ತುಂಬ ಅಂದರೆ ತುಂಬ ಚೆನ್ನಾಗಿ, ತುಂಬ ಟೇಸ್ಟಾಗಿ, ಯಾವ 5 ಸ್ಟಾರ್ ಹೋಟ್ಲಲ್ಲೂ ಇರೋಲ್ಲ ಅಂಥ ಟೇಸ್ಟನ್ನ ಮಾಡ್ತಾರೆ ಅವರು. ನಮಗಂದ್ರೂ ಅವ್ರು ಅಡುಗೆ ಮಾಡಿದ್ದು ತಿನ್ನೋಕಂದರೆ ತುಂಬಾ ಇಷ್ಟ. ಇಲ್ಲಿ ನೋಡಿ, ಕೊತ್ತಂಬರಿ ಚಟ್ನಿನ ಹಾಕಿದರು ಈಗ. ನಂತರ ಟೊಮಾಟೊನ ಹಾಕ್ತಾ ಇದ್ದಾರೆ. ಇದನ್ನೆಲ್ಲ ಹಾಕಿ ಹುರಿದಾದ್ಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿದರು. ನಂತರ ಬೇಯಿಸಿರ್ತಕ್ಕಂಥ ಬಟಾಣಿನ ಹಾಕ್ತಾ ಇದ್ದಾರೆ. ಬಟಾಣಿ ಹಾಕಿದರೆ ಟೇಸ್ಟ್ ಬರುತ್ತಂತೆ, ಮತ್ತು ಅದು ಬಾಯಿಗೆ ಸಿಗ್ತಾ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ತಿನ್ನಬೇಕಾದ್ರೆ ಅನಿಸುತ್ತೆ ಅಂದ್ಕೊಂಡು ಹಾಕ್ತಾ ಇದ್ದಾರೆ. ನಾನಂತರೂ ಬಟಾಣಿ ಯೂಸ್ ಮಾಡಲ್ಲ. ಟೊಮಾಟೊ ಬಾತ್ ಮಾಡಿದರೆ ಅವ್ರು ಯೂಸ್ ಮಾಡಿದ್ದಾರೆ, ಯಾಕಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅವರಿಗೆಲ್ಲ ಗೊತ್ತಿದೆ. ಅದರಿಂದ ಅವ್ರು ಹಾಕ್ತಾಯಿದ್ದಾರೆ. ತುಂಬ ಚೆನ್ನಾಗಿ, ಅಂದರೆ ಎಷ್ಟೊಂದು ಟೇಸ್ಟ್ ಇರುತ್ತೆ, ನೀವು ಒಂದ್ಸಲ ತಿಂದರೆ ಗೊತ್ತಾಗುತ್ತೆ. ನಾವು ತಿಂತಾಯಿದ್ದೀವಲ್ವ, ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ. ಫ್ರೆಂಡ್ಸ್, ಎಲ್ಲವನ್ನ ಹಾಕಿ ನೀಟಾಗಿ ತಿರುಗಿಸ್ತಾ ಇದ್ದಾರೆ ನೋಡಿ. ಒಂದು 30-40 ಮೆಂಬರ್ಸ್ ತಿನ್ನೋ ಅಷ್ಟು ಮಾಡ್ತಾ ಇದ್ದಾರೆ ಪ್ರಸಾದನ. ಅಂದರೆ 30-40 ಅಂತ ಅನ್ಕೊತೀವಿ, ಅಲ್ಲಿ ಬರೋದು 100 ಮೆಂಬರ್ಸ್ ಅಷ್ಟು ಬರ್ತಾರೆ, ಅಷ್ಟೊಂದು ಜನ ಇರ್ತಾರೆ. ಎಲ್ರಿಗೂ ಪ್ರಸಾದವಾಗಿ ಹಂಚುತ್ತಾರೆ ನೋಡಿ. ನೀರು ಅಳತೆಗೆ ತಕ್ಕಂತೆ ಹಾಕ್ತಾ ಇದ್ದಾರೆ. ಒಂದು 8 kg ಅಕ್ಕಿನ ಹಾಕ್ತಾರೆ, ಅದಕ್ಕೆ ಅದರ ತಕ್ಕಂತೆ ನೀರನ್ನು ಹಾಕ್ತಾರೆ. ಫ್ರೆಂಡ್ಸ್, ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತಾ ಇದ್ದಾರೆ ನೋಡಿ. ಇವರು ಸೌಮ್ಯ ಅವರು ಒಂಚೂರು ಮಿಸ್ಟೇಕ್ ಆಗೋ ಹಾಗಿಲ್ಲ ಫ್ರೆಂಡ್ಸ್. ಒಂಚೂರು ಯಾವುದ್ರಲ್ಲೂ ಕೂಡ ಎಲ್ಲ ಅಳತೆ ಪ್ರಕಾರನೇ ಮಾಡೋದು. ಏನು ಹಾಕಿದ್ರೂ ಅಳತೆ ಪ್ರಕಾರನೇ ಮಾಡ್ತಾ ಇದ್ದಾರೆ. ಅಷ್ಟೊಂದು ಟೇಸ್ಟ್ ಬರುತ್ತೆ. ಅದಕ್ಕೇನೋ ಅವರು ಎಷ್ಟೊಂದು ಕ್ಲೀನಾಗಿ, ಮತ್ತು ಒಂಚೂರು ಗಲೀಜಿರಬಾರ್ದು. ಟೊಮಾಟೋನ, ಈರುಳ್ಳಿನ 2 ಸಲ ತೊಳಿಬೇಕು, ಹಾಗೆ ತೊಳೆದ್ಬಿಟ್ಟು, ಮತ್ತು ಅಕ್ಕಿನೂ ಕೂಡ 2-3 ಸಲ ತೊಳೆದ್ಬಿಟ್ಟು ಎಲ್ಲದು ಅಷ್ಟೊಂದು ಮಾಡ್ತಿದ್ರು ಅಷ್ಟೊಂದು ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ದೇವರಿಗೋಸ್ಕರ ಅಲ್ವಾ, ದೇವರಿಗೋಸ್ಕರ ನಾವು ಹೆಂಗಾದರೂ ಮಾಡ್ಕೋಬೋದು. ದೇವರಿಗೆ ನಾವು ತುಂಬ ಕ್ಲೀನಾಗಿ ಮಾಡಬೇಕಂತ ಹೇಳಿ ಕ್ಲೀನಾಗಿ ಮಾಡಿಸ್ತಾರೆ ಅವರು. ನೆಕ್ಸ್ಟ್ ಬಂದು ಶಾವಿಗೆ ಪಾಯಸ ಮಾಡ್ಲಿಕ್ಕಂತ ಹೇಳಿ ಪಾತ್ರೆ ಇಟ್ಟಿದ್ದಾರೆ. ಶಾವಿಗೆ ಪಾಯಸನ ಮಾಡ್ತಾರೆ ಈಗ. ಸ್ಮೆಲ್ ಎಷ್ಟು ಚೆನ್ನಾಗಿ ಬಂತ. ಅವತ್ತು ಇಷ್ಟೇ ಆಗ್ಬಿಟ್ಟಿದೆ ಪಲಾವ್. ಏನೂ ಇಲ್ಲ, ಪಲಾವ್ ಹಾಂ.
ಕಾಯಿ ಹಾಲಲ್ಲ ಇವೆಷ್ಟು ಒಂಚೂರು ತುಪ್ಪ ಮತ್ತೆ ಶಾ ತುಪ್ಪ ಕೊಟ್ಟಿದ್ದಾರೆ ಪೂಜೆ ಅಂತ ಕೊಡು. ಅಟ್ಟು ತುಪ್ಪ ಒಂಚೂರು 150 ಗ್ರಾಮ್ ಅಟ್ಟು ಸಾಕು. ನೀನು ಹಾಕು ಸಾಕು ಸಾಕಂತ ಸ್ಟಾಪ್ ಮಾಡ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿಂತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ನೀವು ಬನ್ನಿ ತಿನ್ನಿ. ಪಾಯಸ ಮತ್ತು ಟೊಮೊಟೊ ಬಾತ್ನ ತಿಂತಾ ಇದ್ದೀವಿ, ನೀವು ಬನ್ನಿ. ತಿಂದಾದ್ಮೇಲೆ ತಾಂಬೂಲ ತಗೊಂಡು ಎಲ್ಲರೂ ಕೂಡ ಎಲೆ ಅಡಿಕೆನ ತಿಂತೀವಿ. ಹಾಗೆ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್.